ಗುರುಭ್ಯೋ ನಮಃ. ಇಂದಿನ ವಿಡಿಯೋದಲ್ಲಿ ಹಣಕಾಸಿನ ಸಮಸ್ಯೆಯ ಬಗ್ಗೆ ಕಾರಣಗಳನ್ನು ಹೇಳಿದ್ದೆ. ಈ ವಿಡಿಯೋದಲ್ಲಿ ಹಣಕಾಸಿನ ಸಮಸ್ಯೆಗೆ ಪರಿಹಾರಗಳನ್ನು ಹೇಳ್ತಾ ಇದ್ದೀನಿ. ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ, ಖಂಡಿತವಾಗಿ ನಿಮ್ಮ ಸಾಲಬಾಧೆ ನಿವಾರಣೆ ಆಗ್ತದೆ, ನಿಮ್ಮಲ್ಲಿ ಕೈಯಲ್ಲಿ ದುಡ್ಡು ನಿಲ್ತದೆ ಹಾಗೂ ಹಣಕಾಸಿನ ಸಮಸ್ಯೆ ಪರಿಹಾರವಾಗ್ತದೆ. ನಾವು ಮೊದಲು ಶನಿಗ್ರಹವನ್ನ ಶಾಂತಿ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಪ್ರತಿ ಶನಿವಾರ ನಾವು ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆಯ ದೀಪವನ್ನ, ಎಳ್ಳು ಬತ್ತಿಯ ದೀಪವನ್ನ ಹಚ್ಚಿ ಬರೋದಬೇಕು. ಹಾಗೂ ಪ್ರತಿ ಶನಿವಾರ ಓಂ ಶಂ ಶನೇಶ್ವರಾಯ ನಮಃ ಅಂತ 108 ಸಾರಿ ಜಪವನ್ನ ಮಾಡಬೇಕಾಗ್ತದೆ. ಹಾಗೂ ಅಶ್ವತ್ಥ ಮರಕ್ಕೆ ಪ್ರತಿ ಶನಿವಾರ 3 ಸುತ್ತು ಪ್ರದಕ್ಷಿಣೆಯನ್ನ ಹಾಕಿ ಬನ್ನಿ. ರಾಹು ಕೇತುವನ್ನು ನಾವು ಶಾಂತಿ ಮಾಡಬೇಕಾಗ್ತದೆ. ನಾವು ಶನಿವಾರ ದಿವಸ ಆಗಲಿ ರಾಹು ಕಾಲದಲ್ಲಾಗಲಿ ಕಪ್ಪು ನಾಯಿಗೆ ಆಹಾರವನ್ನು ನೀಡಬೇಕಾಗ್ತದೆ. ಹಾಗೂ ಜೀವ ನೀರಿನಲ್ಲಿ ಕಪ್ಪು ಎಳ್ಳನ್ನ ಬಿಡಬೇಕಾಗ್ತದೆ. ತದನ ಲಕ್ಷ್ಮೀ ಮಂತ್ರವಾದ ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಈ ಮಂತ್ರವನ್ನ ಪ್ರತಿನಿತ್ಯ 108 ಬಾರಿ ಜಪ ಮಾಡಬೇಕಾಗ್ತದೆ. ಸೂರ್ಯನಿಗೆ ಅರ್ಘ್ಯವನ್ನ ನೀಡಬೇಕಾಗ್ತದೆ. ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ಸೂರ್ಯೋದಯ ಸಮಯದಲ್ಲಿ ಸೂರ್ಯನಿಗೆ ನಮಸ್ಕಾರ ಮಾಡಿ ನೀರನ್ನ ಅರ್ಪಿಸಿ ಓಂ ಸೂರ್ಯಾಯ ನಮಃ ಈ ಮಂತ್ರವನ್ನ ಜಪ ಮಾಡಬೇಕಾಗ್ತದೆ. ಹಾಗೂ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲೀಸ್ ಪಠಣವನ್ನ ಮಾಡಬೇಕಾಗ್ತದೆ. ಹಾಗೂ ಮನೆಯಲ್ಲಿ ಅಥವಾ ನಿಮ್ಮ ಕ್ಯಾಶ್ ಕೌಂಟರಲ್ಲಿ ಕುಬೇರ ಯಂತ್ರವನ್ನ ಆಗಲಿ ಗೋಮತಿ ಚಕ್ರವನ್ನ ಇಡಬೇಕಾಗ್ತದೆ. ಇದರಿಂದ ನಿಜವಾಗಿಯೂ ನಮ್ಮ ಹಣದ ಸಮಸ್ಯೆ ಪರಿಹಾರವಾಗಿ ಸಾಲಬಾಧೆಯಿಂದ ನಾವು ನಿರ್ಮುಕ್ತರಾಗ್ತೀವಿ. ಒಳ್ಳೆಯದಾಗ್ತದೆ. ಒಳ್ಳೆಯದಾಗಲಿ.